ನಮ್ ಕಾವ್ಯ ಮಹಾದೇವನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾಳೆ. ಇವತ್ತು ಕಾವ್ಯ ಈ ಮದ್ವೆಗೆ ಒಪ್ಕೊಳ್ತೆ ಹೋಗಿದ್ರೆ ನನ್ ಖಂಡಿತವಾಗ್ಲೂ ಜೀವಂತವಾಗಿ ಉಳಿತಾ ಇರ್ಲಿಲ್ಲ. ಪಂಚಮಿ, ಮಹಾದೇವ ರೆಡಿ ಆಗ್ಬಿಟ್ನಾ? ಅಮ್ಮ ಕರೀತಾ ಇದ್ರು, ಹೋಗಿ ಏನು ಅಂತ ಕೇಳು. ಏನು ಯೋಚನೆ ಮಾಡ್ತಿದ್ಯಾ ಮಗನೇ? ಏನಿಲ್ಲ ಚಿಕ್ಕಮ್ಮ. ಯಾವ್ದು ನಡಿಬಾರ್ದಿತ್ತೋ ಅದೇ ನಡೆದು ಹೋಯ್ತು. ಈಗ ಅದ್ರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ ಮಗನೇ. ಪ್ರೇಮ ನಿನ್ನ ಹಾಗೆ ಹಳ್ಳಿಲಿ ಬೆಳೆದವಳು, ಶಾಲೆ ಮುಖ ಅಷ್ಟೇ ನೋಡಿದಾಳೆ. ಹಳ್ಳಿ ಜನ, ಹಳ್ಳಿ ಬದುಕು ರೂಢಿ ಇದ್ದವಳು. ನಿನಗೊಳ್ಳೆ ಜೋಡಿ ಆಗ್ತಾಳೆ ಅಂತ ನಾವೆಷ್ಟು ಖುಷಿಯಾಗಿದ್ವಿ. ಆದ್ರೆ ಅವಳೇ ಈ ಮದ್ವೆ ಬೇಡ ಅಂತ ಓಡ್ ಹೋಗ್ಬಿಟ್ಲು. ಇನ್ನು ಅವಳ ತಂಗಿ ಕಾವ್ಯ ಚೆನ್ನಾಗಿ ಓದಿದಾಳೆ, ಸಿಟಿಲ್ ಬೆಳೆದಿರೋ ಹುಡುಗಿ. ಅವಳು ಹೇಗ್ ನಿನಗೆ ಸರಿ ಹೋಗ್ತಾಳೆ? ಅವಳು ಹೇಗ್ ನಮ್ಮನೆಗೆ ಹೊಂದ್ಕೋತಾಳೆ? ನೀನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ ಅಂತ ಅನ್ನಿಸ್ತಾ ಇದೆ. ನನಗೊಂದು ಅನುಮಾನ ಮಾದೇವ. ಪಾಪ ಹುಡುಗಿ ಅಪ್ಪ ಅಮ್ಮನ ಬಲವಂತಕ್ಕೆ ಈ ಮದ್ವೆಗೆ ಒಪ್ಕೊಂಡಿರ್ಬೇಕು. ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಮದ್ವೆಗೂ ಮುಂಚೆ ನೀನೊಂದ್ಸಲ ಕಾವ್ಯನ ಜೊತೆ ಮಾತಾಡೋದು ಒಳ್ಳೇದು. ಪಾಪ ತುಂಬಾ ಓದಿರೋ ಹುಡುಗಿ, ಏನೇನ್ ಕನ್ಸು ಕಟ್ಕೊಂಡಿದ್ಲೋ ಏನೋ, ಇದ್ದಕ್ಕಿದ್ದ ಹಾಗೆ ಹೀಗಾಗಿ ನಿನ್ನ ಮದುವೆ ಆಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನೀನ್ ಅವಳ ಜೊತೆ ನೇರವಾಗಿ ಮಾತಾಡಿದ್ರೆ ಅವಳ ಮನ್ಸಲ್ಲಿ ಏನಿದೆ ಅಂತ ಗೊತ್ತಾಗತ್ತೆ. ಮದ್ವೆ ಆದ್ಮೇಲೆ ಸಮಸ್ಯೆ ಆಗ್ಬಾರ್ದಲ್ವಾ, ಅದಕ್ಕೆ ಹೀಗೆ ಹೇಳ್ತಾ ಇದ್ದೀನಿ. ನೋಡು ನೀನ್ ಏನ್ ಮಾಡ್ತೀಯಾ ಅಂತ. ಸರಿ ಮಾದೇವ, ನಾನು ಹೋಗ್ತೀನಿ, ಹೊರಗಡೆ ಸ್ವಲ್ಪ ಕೆಲಸ ಇದೆ. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನಾನೇ ನಿಂತವು ಮಾತಾಡ್ಬೇಕು ಅಂದ್ಕೊಂಡಿದ್ದೆ. ನೀನು ಬಂದಿದ್ದು ಒಳ್ಳೇದೇ ಆಯ್ತು. ಏನ್ ವಿಷಯ? ನಾನು ನಿಮ್ಗೆ ಹೇಗೆ ಹೇಳಬೇಕು, ಏನಂತ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಜ ಹೇಳಬೇಕು ಅಂದರೆ ನನಗೆ ಯೋಚನೆ ಮಾಡುವಂಥ ಟೈಮು ಇಲ್ಲ. ಎಲ್ಲ ತುಂಬ ಅರ್ಜೆಂಟಾಗಿ ನಡೆದು ಹೋಗ್ತಾ ಇದೆ. ಪ್ರೇಮ ಅಕ್ಕ ಓಡ್ ಹೋದ್ಲು ಅಂತ ಅಪ್ಪ ತುಂಬ ಎಮೋಷ್ನಲ್ ಆಗಿ ನಿಮಗೆ ಕೊಟ್ಟಿರೋ ಮಾತನ್ನು ಉಳಿಸ್ಕೋಬೇಕು ಅಂತ
ನನ್ನನ್ನು ನಿಮಗೆ ಮದುವೆ ಮಾಡಿಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ರು. ನಿಜ ಹೇಳಬೇಕು ಅಂದರೆ ಅಪ್ಪ ನನಗೆ ತುಂಬ ಫೋರ್ಸ್ ಮಾಡಿದ್ರಿಂದಾನೆ ನಾನು ಈ ಮದುವೆಗೆ ಒಪ್ಕೊಂಡಿದ್ದು. ಚಿಕ್ಕ ವಯಸ್ಸಿಂದ ನಾನು ನಮ್ಮಕ್ಕ ಯಾವತ್ತೂ ನಮ್ಮ ಅಪ್ಪನ ಮಾತು ಮೀರಿಲ್ಲ. ಹಾಗಾಗಿ ಅವ್ರು ಕೇಳಿದ್ದಕ್ಕೆ ನನಗಿಲ್ಲ ಅನ್ನಕ್ಕಾಗ್ಲಿಲ್ಲ. ಜೊತೆಗೆ ನಾನು ಈ ಮದ್ವೆಗೆ ಒಪ್ಕೊಳ್ಳಿಲ್ಲ ಅಂದ್ರೆ ನನ್ನ ಪ್ರಾಣನೇ ಹೋಗುತ್ತೆ ಅಂತ ನೋವಲ್ಲಿ ಮಾತಾಡಿದ್ರು. ಮಕ್ಕಳಿಗೋಸ್ಕರ ಜೀವನೇ ತೇದವ್ರವ್ರು. ಅವ್ರಿಗೆ ನೋವು ಕೊಡೋಕೆ ನನ್ಗಿಷ್ಟ ಇರಲಿಲ್ಲ. ಹಾಗಾಗಿ ಒಪ್ಕೊಂಡೆ. ಆಕ್ಚುಲಿ ನನಗೆ ಮದುವೆ ಒಂಚೂರು ಇಷ್ಟ ಇಲ್ಲ. ಈ ವಿಷಯನ ನಿಮ್ಮ ತಾಯಿಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ನನಗೆ ಗೊತ್ತಾಗ್ಲಿಲ್ಲ. ಅದಕ್ಕೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ನಾನು ಬಂದೆ. ನಿಜ ಹೇಳಬೇಕು ಅಂದರೆ ನಿಮ್ಮ ಹೆಂಡತಿ ಆಗೋದಕ್ಕೆ ನನಗೊಂಚೂರು ಇಷ್ಟ ಇಲ್ಲ. ಯಾಕೆಂದರೆ ನಿಮಗೆ ಗೊತ್ತು, ನನಗೂ ನಿಮಗೂ ಒಂಚೂರು ಸೆಟ್ ಆಗಲ್ಲ. ಚಿಕ್ಕ ವಯಸ್ಸಿಂದ ನಾನು ತುಂಬ ಓದಬೇಕು ಅನ್ನೋದು ನನ್ನ ಆಸೆ. ಹಾಗಾಗಿ ಅಪ್ಪ ನನ್ನ ಆಸೆ ಪಟ್ಟಿದ್ದೆಲ್ಲ ಓದಿಸಿದ್ರು. ದೊಡ್ಡ ಸ್ಪೇಸ್ ಸೈಂಟಿಸ್ಟ್ ಆಗ್ಬೇಕು ಅನ್ನೋದು ನನ್ನ ಕನಸು. ಆ ಕನಸನ್ನ ನನ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಹಗಲು ರಾತ್ರಿ ನಾನು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ. ಈ ಮದುವೆ ಸಂಸಾರ ಇದ್ರಲ್ಲೆಲ್ಲ ನನಗೊಂಚೂರು ಇಂಟ್ರೆಸ್ಟ್ ಇಲ್ಲ. ನಾನು ಯಾವತ್ತೂ ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ಅಂತ ಬಯಸೋಳು. ಆದ್ರೆ ನಾನು ಈ ವಿಷಯನೆಲ್ಲ ಅಪ್ಪಂಗೆ ಹೇಳಿ ಅರ್ಥ ಮಾಡ್ಸಕ್ ಆಗ್ತಿಲ್ಲ. ಅವ್ರ ಕಣ್ಣೀರು ನನ್ನ ಕೈ ಏನು ಮಾಡ್ತಾ ಇರೋ ಹಾಗೆ ಮಾಡ್ತಿದೆ. ಹಾಗಾಗಿ ನನ್ನ ಕನಸುಗಳು ಮಣ್ಪಾಲಾಗ್ತಿದ್ರು, ನನ್ನ ರೆಕ್ಕೆಗಳು ಮುರಿದು ಬೀಳ್ತಾ ಇದ್ರು. ನನ್ನ ಕೈಲಿ ಮದ್ವೆ ನಿಲ್ಸಕ್ ಆಗ್ತಿಲ್ಲ. ಆದ್ರೆ ಮಹಾದೇವ್ ಅವ್ರೆ, ನೀವು ಮನಸ್ಸು ಮಾಡಿದ್ರೆ ಈ ಮದ್ವೆ ನಿಲ್ಲಿಸಬಹುದು. ಪ್ಲೀಸ್, ನಿಮ್ಗೆ ನಾನು ಇಷ್ಟ ಇಲ್ಲ ಅಂತ ಎಲ್ಲರ ಮುಂದೆ ಹೇಳಿ ಈ ಮದ್ವೆ ನಿಲ್ಲಿಸ್ತೀರಾ? ಈ ಮದ್ವೆ ಆಯ್ತು ಅಂದ್ರೆ ನಾನ್ ಮಾತ್ರ ಅಲ್ಲ, ನೀವು ಕೂಡ ನಿಮ್ ಜೀವನದಲ್ಲಿ ಸಂತೋಷವಾಗಿರೋದಿಲ್ಲ. ಯಾಕೆಂದ್ರೆ ನಾನು ನೀವು ಉತ್ತರ ದಕ್ಷಿಣ ತರ ಇದ್ದೀವಿ. ನನ್ನ ಆಸೆ ಕನಸುಗಳು, ನಿಮ್ ರೀತಿ ನೀತಿ ಎಕ್ಸ್ಪೆಕ್ಟೇಷನ್ಸ್ ಯಾವ ಪಾಯಿಂಟ್ ಅಲ್ಲೂ ಒಂದಾಗೋದಿಲ್ಲ. ಆಕ್ಚುಲಿ ನಾನು ಮ್ಯಾರೇಜ್ ಅನ್ನೋ ಇನ್ಸ್ಟಿಟ್ಯೂಷನ್ಗೆ ಸೇರ್ತೋಳೆ ಅಲ್ಲ. ಇವನ್ ನಾನು ನಿಮಗೆ ಸೆಟ್ ಆಗೋಂಥ ಹುಡುಗಿ ಅಲ್ಲ. ಹಾಗಾಗಿ ನಾವಿಬ್ರು ಮದುವೆ ಮಾಡಿಕೊಂಡು ಪ್ರತಿದಿನ ಹಿಂಸೆ ಪಡೋದ್ರ ಬದಲು ನಾವಿಬ್ರು ಮದುವೆ ಆಗ್ತಿರೋದೇ ವಾಸಿ ಅನ್ಸುತ್ತೆ. ನಾನು ಈ ಮದುವೆ ಬೇಡ ಅಂತ ಹೇಳಿದ್ರೆ ಈಗಾಗಲೇ ಅಕ್ಕ ಓಡ್ ಹೋಗಿ ಮರ್ಯಾದೆ ಕಳ್ಕೊಂಡಿರೋ ನಮ್ಮ ಫ್ಯಾಮಿಲಿಗೆ ತುಂಬ ಸಮಸ್ಯೆ ಆಗುತ್ತೆ. ಅದೇ ನೀವೇ ಈ ಮದುವೆ ಬೇಡ ಅಂದ್ರೆ ನಿಮಗೆ ಯಾವ ಸಮಸ್ಯೆನೂ ಆಗಲ್ಲ. ನನಗೆ ಈ ಮದುವೆಗೆ ಫೋರ್ಸ್ ಮಾಡಿದ ಹಾಗೆ ನಿಮಗೆ ಯಾರು ಫೋರ್ಸ್ ಮಾಡಲ್ಲ. ದಯವಿಟ್ಟು ನನಗೆ ಇದೊಂದು ಸಹಾಯ ಮಾಡ್ತೀರಾ? ನೀವಿವತ್ತು ನಂಗೆ ಈ ಸಹಾಯ ಮಾಡಿದ್ರೆ ನನ್ನ ಜೀವನ ಪೂರ್ತಿ ಇದನ್ನು ಮರೆಯೋದಿಲ್ಲ. ನಮ್ಮ ಅಕ್ಕ ಮಾಡಿದ್ದಕ್ಕೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನಿಮ್ಮ ಮನಸ್ಥಿತಿಗೆ ಹೊಂದೋಂಥ ಹುಡುಗಿ ಸಿಗ್ಲಿ ಅಂತ
ಆ ದೇವ್ರ ಹತ್ರ ನಾನು ಪ್ರಾರ್ಥನೆ ಮಾಡ್ತೀನಿ. ಪ್ಲೀಸ್ ಮಹಾದೇವ್ ಅವರೇ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಮ್ಮಿಬ್ಬರನ್ನ ಹಸೆ ಮಣೆ ಮೇಲೆ ಕರೀತಾರೆ. ಅಲ್ಲಿ ನಾನು ನಿಮಗೆ ನನ್ನ ಮದ್ವೆ ಆಗಕ್ಕೆ ಇಷ್ಟ ಇದೆಯಾ ಅಂತ ಕೇಳ್ತೀನಿ. ಅವಾಗ ನೀವು ಎಲ್ರ ಮುಂದೆ ನನ್ನನ್ನು ಮದ್ವೆ ಆಗಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತೀರಾ? ಪ್ಲೀಸ್, ನನ್ನ ಫ್ಯೂಚರ್ ಈಗ ನಿಮ್ ಕೈಯಲ್ಲೇ ಇದೆ ಮಹಾದೇವ್ ಅವರೇ. ನನ್ನ ಕಣ್ ತುಂಬಾ ಕನಸುಗಳೇ ತುಂಬಿದೆ. ಈ ಮದ್ವೆ ಆದ್ರೆ ಅಲ್ಲಿ ಕತ್ಲೆನೆ ತುಂಬ್ಕೊಂಡ್ಬಿಡುತ್ತೆ. ನನ್ಗಿದೊಂದು ಸಹಾಯ ಮಾಡ್ತೀರಾ ಅಲ್ವಾ ಮಹಾದೇವ್ ಅವರೇ? ನಿಮ್ಗೆ ನಾನು ಇಷ್ಟ ಇಲ್ಲ ಅಂತ ಹೇಳಿ ಈ ಮದ್ವೆ ನಿಲ್ಲಿಸ್ತೀರಾ ಅಲ್ವಾ? ಸರಿ, ಏನು ಹೇಳ್ದಂಗೆ ಮಾಡ್ತೀನಿ. ಎಲ್ರ ಮುಂದೆ ನನಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ತೀನಿ. ಇಷ್ಟು ಸಾಕು. ತುಂಬಾ ಥ್ಯಾಂಕ್ಸ್ ಮಹಾದೇವ್ ಅವರೇ. ನಿಮ್ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ತುಂಬಾ ಥ್ಯಾಂಕ್ಸ್. ನಾನೇನ್ ಬರ್ತೀನಿ. रूपं दर्शयामि विघ्नेश्वराय नमः। ओं केशवान् गोविन्दान् मुकुन्दान् त्रिपुरान् वामनान् केशरान् कृष्णाय नमः। पद्मनाभाय दामोदराय कृष्णाय वासं प्रसन्नां पुष्पोत्तमाय नमः। नमः अच्युतानंद भूपेन्द्राय नमः। हरे नमः। श्रीकृष्णाय नमः। श्रीकृष्णार्पणमस्तु। ಮುಹೂರ್ತಕ್ಕೆ ಸಮಯ ಆಯ್ತು. ಗಂಡು ಹೆಣ್ಣನ್ನು ಕರ್ಕೊಂಬನ್ನಿ. ರೀ, ನಾ ಹೋಗಿ ಕರ್ಕೊಂಬರ್ತೇನೆ. ಶಾರದಾ, ನಾನು ಬರ್ತೀನಿ ಇರು. ಸರಿ. ಮಹಾದೇವ್ನ ಕರ್ಕೊಂಬ. ಸರಿ ದೊಡ್ಡಮ್ಮ. ಪಂಚಮಿ ಬಾ. ಏನಕ್ಕ ಇದು? ನೀನ್ ನೋಡಿದ್ರೆ ಆ ಕಾವಿನ ತಲೆಗೆ ಹುಳ ಬಿಡ್ತೀನಂತೇನೋ ಹೋಗಿದ್ದೆ. ಇವಾಗ ನೋಡಿದ್ರೆ ಅವರಿಬ್ರೆ ಮದ್ವೆ ಆಯ್ತವ್ರೆ. 7 ತಿಂಗಳಿಗೆ ಹುಡ್ತಾವ್ ನಂಗೆ ಆಡ್ಬೇಡ. ನೋಡ್ತಾ ಇರ ನಾನು ಹಚ್ಚಿರೋ ಬೆಂಕಿ ಹೆಂಗ್ ಹೊತ್ಕೊಂಡು ಉರಿಯತ್ತೆ ಅಂತ.
ಓಂ ಯಜ್ಞೇಶ್ವರಾಯ ನಮಃ. ನೀವಿಬ್ರು ಸಭೆಗೆ ನಮಸ್ಕಾರ ಮಾಡ್ಬಿಟ್ಟು ಕೂತ್ಕೊಳ್ಳಿ. ಅಲ್ಲಪ್ಪ, ಏನ್ ಯೋಚನೆ ಮಾಡ್ತಿದ್ದೀರಿ? ಕೂತ್ಕೊಳ್ಳಿ. ಒಂದ್ ನಿಮಿಷ. ನಾನು ಮಹಾದೇವ ಅವ್ರನ್ನ ಮದ್ವೆ ಆಗಕ್ಕೂ ಮುಂಚೆ ನಂದೊಂದು ಪ್ರಶ್ನೆ ಇದೆ. ಇವ್ರಿಗೆ ನನ್ನ ನಿಜವಾಗ್ಲೂ ಮದ್ವೆ ಆಗೋದಕ್ಕೆ ಒಪ್ಪಿಗೆ ಇದ್ಯಾ ಅನ್ನೋ ಪ್ರಶ್ನೆಗೆ ನನಗೆ ಎಲ್ಲಾರ ಮುಂದೆ ಉತ್ತರ ಬೇಕು. ನಾನು ಒಂದ್ಸಲ ಎಲ್ರ ಮುಂದೆನು ಕನ್ಫರ್ಮ್ ಮಾಡ್ಕೋಬೇಕು. ಇವ್ರಿಗೆ ನನ್ನ ಮದ್ವೆ ಆಗೋದು ನಿಜವಾಗ್ಲೂ ಇಷ್ಟ ಇದ್ರೆ ಎಲ್ರ ಮುಂದೆನು ಒಪ್ಕೊಳ್ಳಿ. ಸ್ವಲ್ಪ ಹೊತ್ತಿನ ಮುಂಚಿನವರೆಗೂ ಮಹಾದೇವ ಅವರು ನಮ್ಮ ಅಕ್ಕ ಪ್ರೇಮನ ಮದ್ವೆ ಆಗೋ ಮನ್ಸಲ್ಲಿದ್ರು. ಆದ್ರೆ ಅಕ್ಕ ಮದ್ವೆ ಬೇಡ ಅಂತ ಹೊರಟೋದ್ರು. ಹಾಗಾಗಿ ಸಂದರ್ಭಕ್ಕೆ ಕಟ್ಟು ಬಿದ್ದು ನನ್ನ ಮದ್ವೆ ಆಗೋದಕ್ಕೆ ಒಪ್ಕೊಂಡಿದ್ದಾರಾ ಅಥವಾ ಇವ್ರಿಗೆ ನಿಜವಾಗ್ಲೂ ನಾನು ಇಷ್ಟ ಆಗಿದ್ದೀನ ಅನ್ನೋ ಪ್ರಶ್ನೆಗೆ ನನಗೆ ಉತ್ತರ ಬೇಕು. ಈ ಮದ್ವೆಗೆ ಇವ್ರಿಗೆ ಒಪ್ಪಿಗೆ ಇದ್ಯಾ ಅನ್ನೋದನ್ನ ಇವ್ರ ಬಾಯಿಂದಾನೆ ಕೇಳ್ಬೇಕು ನಾನು. ಮಹಾದೇವ್ ಅವರೇ, ನಿಮ್ ಮನ್ಸಲ್ಲಿ ಏನಿದೆ ಅನ್ನೋದನ್ನ ಎಲ್ಲಾರ ಮುಂದೆ ಹೇಳಿ. ಒಂದ್ ವೇಳೆ ನಿಮಗೆ ನನ್ನ ಮದ್ವೆ ಆಗೋದು ಇಷ್ಟ ಇಲ್ಲ ಅಂದ್ರೆ ಅದನ್ನು ಧೈರ್ಯವಾಗಿ ಹೇಳಿ, ಇಷ್ಟ ಇಲ್ಲ ಅಂತ. ನವ್ಯ, ಏನಮ್ಮ ಹೀಗ್ ಕೇಳ್ತಿದ್ಯಾ? ಮಹಾದೇವ ಹೂ ಅಂದ್ಮೇಲೆ ತಾನೆ ನಾವೆಲ್ಲ ಮದ್ವೆಗೆ ಒಪ್ಪಿದ್ದು. ಆಂಟಿ, ನಾಳೆ ನನ್ನ ಜೊತೆ ಜೀವನ ಮಾಡ್ಬೇಕಾಗಿರೋರು ಇವ್ರು. ನಿಮ್ ಮಾತಿಗೆ ಅಪೋಸ್ ಮಾಡಕ್ಕಾಗ್ದೆ ಇವ್ರು ನನ್ನ ಮದ್ವೆ ಆಗೋದಕ್ಕೆ ಒಪ್ಕೊಂಡಿರ್ಬಹುದಲ್ವಾ? ಅದಕ್ಕೆ ನಾನೊಂದ್ಸಲ ಎಲ್ಲಾರ ಮುಂದೆನು ಕನ್ಫರ್ಮ್ ಮಾಡ್ಕೋಬೇಕು. ಇವ್ರಿಗೆ ನನ್ನ ಮದ್ವೆ ಆಗೋದಕ್ಕೆ ನಿಜವಾಗ್ಲೂ ಇಷ್ಟ ಇದ್ರೆ ಎಲ್ಲಾರ ಮುಂದೆನು ಹೇಳಿ. ಕಾವ್ಯ, ಆಯ್ತಮ್ಮ, ನಿನಗೆ ಅನುಮಾನನೇ ಬೇಡ. ಮಾದೇವ, ಕಾವ್ಯ ಕೇಳಿದ್ರಲ್ಲಿ ನ್ಯಾಯ ಇದೆ ಕಣೋ. ಕಾವ್ಯ ನಿನಗೆ ಒಪ್ಪಿಗೆ ಅಂತ ಎಲ್ರ ಮುಂದೆ ಒಂದ್ಸಲ ಹೇಳ್ಬಿಡು. ಹಾ, ಹೇಳಿ ಮಹಾದೇವ್ ಅವ್ರೆ, ನಿಮ್ಗೆ ನನ್ನ ಮದ್ವೆ ಆಗೋದಕ್ಕೆ ಮನಸ್ಪೂರ್ವಕವಾಗಿ ಒಪ್ಪಿಗೆ ಇದ್ಯಾ? ಮಹಾದೇವ, ಏನ್ ಯೋಚನೆ ಮಾಡ್ತಿದ್ಯಪ್ಪ? ನಿನ್ ಮನ್ಸಲ್ಲಿ ಏನಿದೆ ಅಂತ ಎಲ್ರ ಮುಂದೆ ಹೇಳ್ಬಿಡು. ನನ್ಗೆ ನೀವೇನ್ ಹೇಳಿದ್ರು ಒಪ್ಕೆನೆ. ಒಂದ್ ವೇಳೆ ನಿಮ್ಗೆ ಮದ್ವೆ ಇಷ್ಟ ಇಲ್ಲ ಅಂದ್ರೂ ನಾನೇನು ಬೇಜಾರ್ ಮಾಡ್ಕೊಳ್ಳೋದಿಲ್ಲ. ನೋಡಿದ್ಯೇನು, ಆ ಹುಡುಗಿ ಬಲು ಜಾಣೆ.
ಸರಿಯಾದ ಸಮಯದಲ್ಲೇ ಅವನ್ನ ಲಾಕ್ ಮಾಡಲ್ಲ. ಮಗಳೇ ಕಾವ್ಯ, ಮಹಾದೇವ ಒಪ್ಪಿಗೆ ಕೊಟ್ಮೇಲೆ ನಾವ್ ಈ ಮದ್ವೆಗೆ ಏರ್ಪಾಡು ಮಾಡಿರೋದು. ಸರಿ ಅಪ್ಪ, ನಿಮ್ ಮುಂದೆ ಒಪ್ಕೊಂಡೋರು ನನ್ ಮುಂದೆನು, ಇಲ್ಲಿ ಸೇರಿರೋ ಎಲ್ಲಾರ ಮುಂದೆನೂ ಒಪ್ಕೊಳ್ಳಿ. ಅಷ್ಟೇ ಕೇಳ್ತಿರೋದು ನಾನು. ಮಹಾದೇವ, ನಿನ್ನ ಅಭಿಪ್ರಾಯನ ಯಾವುದೇ ಹಿಂಜರಿಕೆ ಇಲ್ಲದೆ ಹೇಳ್ಬಿಡಪ್ಪ. ಮಹಾದೇವ್ ಅವ್ರೆ, ನನ್ನ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತ ಬೇಗ ಹೇಳ್ಬಿಡಿ. ನನಗೆ ಉಸಿರು ಕಟ್ಟಾಗ ಅನ್ನಿಸ್ತಾ ಇದೆ. ಪ್ಲೀಸ್, ನನಗಿದು ಆದಷ್ಟು ಬೇಗ ಮುಗ್ದೋಗ್ಲಿ ಅಂತ ಅನ್ನಿಸ್ತಿದೆ.